ಬೇಕಲ್ ಫೋರ್ಟ್ಗೆ ನೀವೆಲ್ಲರೂ ಎಂಟ್ರಿ ಆಗಿದ್ದೀರಾ ನಮ್ಮ ಜೊತೆ. ಎಂಟ್ರಿ ಕಮಾನ್ ಮುತ್ತಾಜ ಅವರು. ಸೊ ನನಗೆ ಅದ್ರ ಪ್ರೌಡ್ ಇದೆ, ಆ ಫ್ಯಾಮಿಲಿಯಿಂದ ಹುಟ್ಟಿರೋ ನಾನು ಅಂತ. ವಾಟರ್ ಮೆಲನ್ ಇಲ್ಲಿಗಲ್ ಆಗಿ ಎಂಟ್ರಿ ಆಗಿದ್ದೀವಿ ಹೊರಗಡೆ. ನಮ್ಮನ್ನ ದಡ ಸೇರಿಸ್ತಾ ಇದ್ದಾರೆ ಈ ಪೊಸಿಷನ್ ಗನ್ ಇಟ್ಕೊಂಡು ಅಂತ ಶೂಟ್ ಮಾಡಕ್ಕೆ. ಆಯುಧ ಇರಲೇಬೇಕು ಯಾವಾಗಲೂ ಒಂದು ಕ್ಯಾಮ್ರಾಗೆ. Hi guys, welcome to our YouTube channel. ಇವತ್ತು ಸೆಕೆಂಡ್ ಡೇ ಆಫ್ ಕೇರಳ. ಇವತ್ತು ಪ್ಲಾನ್ ಆಗ್ತಾ ಇರೋದು ಇಲ್ಲಿಗಿರೋದೆ ಗೊತ್ತಿಲ್ಲ, ಬೇಕಲ್ ಫೋರ್ಟಿಗೆ ಹೋಗೋದು ಅಂತ ಪ್ಲಾನ್ ಹಾಕಿರೋದು ಇವತ್ತು. ಎಸ್, ನಾವ್ ಇವಾಗ ಫುಲ್ ಇಬ್ರು ರೆಡಿ ಆಗಿದೀವಿ. ಇವಾಗ ಇದೆ ನಮ್ದು ಔಟ್ಫಿಟ್ ಇವತ್ತು ಫೋರ್ಟಿಗೆ ಹೋಗ್ತಾ ಇದೀವಿ. ಇಲ್ಲಿಂದ ನಾವು ಸ್ಟೇ ಆಗಿರೋದು ಮನೆ. ಬೇಗ ಏನ್ ತೋರಿಸ್ತಾ ಇದ್ದೀರಾ? ಬ್ರಹ್ಮಕಮಲ. ಓ ಹೌದಾ, ಬ್ರಹ್ಮಕಮಲ. ಇದು ರಾತ್ರಿ ಮಾತ್ರ ಹಳ್ಳದು. ಇವಾಗ ಮೊಗ್ಗಾಗಿದೆ, ರಾತ್ರಿ ಹೋಗುತ್ತೆ. ನೀವು ನೋಡ್ಬೇಕಂದ್ರೆ ರಾತ್ರಿವರೆಗೂ ವೆಯ್ಟ್ ಮಾಡ್ಬೇಕು. ನೋಡಿ, ಬೆಂಗಳೂರಲ್ಲೆಲ್ಲ ಪ್ಲಾಸ್ಟಿಕ್ ಬಕೆಟ್ ಎಲ್ಲ ಒಡೆದೋದ್ರೆ ವೇಸ್ಟ್ ಮಾಡಿ ಬಿಸಾಡ್ತೀವಿ. ಆದ್ರೆ ಇಲ್ಲಿ ನೋಡಿ, ಪ್ರತಿಯೊಂದು ಡಬ್ಬದಲ್ಲೂ ಒಂದೊಂದು ಗಿಡ ಇದೆ. ಮತ್ತೆ ಅಷ್ಟೇ ಅಲ್ಲ, ಇಲ್ಲಿ ನೋಡಿ, ಇದು ಎಣ್ಣೆ ತಗೋಬರ್ತಾರಲ್ಲ ಅಂತ ಬಾಕ್ಸ್ ಇದು, ಅದ್ರಲ್ಲೇ ಗಿಡ ಹಾಕಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಬೆಳೀತಾ ಇದ್ದಾರೆ. ನೋಡಿ, ಇದು ಫ್ರಿಜ್ಜಲ್ಲಿ ಹಾಕಿರ್ತೀವಲ್ಲ ಅದ್ರದ್ದು. ಇಲ್ಲಿ ನೋಡಿ, ಬಾವಿ. ಪ್ರತಿಯೊಂದು ಮನೆಗೂ ಒಂದೊಂದು ಬಾವಿ ಇದ್ದೇ ಇರುತ್ತೆ ಇಲ್ಲಿ. ಸೊ ಬಾವಿಯಿಂದನೇ ನೀರು, ಭೂಮಿಯಿಂದನೇ ಫ್ರೆಶ್ ಆಗಿ ವಾಟರ್ ಕುಡಿದು ಇಲ್ಲಿ ಜನ ತುಂಬ ಆರೋಗ್ಯವಾಗಿರ್ತಾರೆ. ಸೊ ಬನ್ನಿ ಬಾವಿ ನೋಡುವ. ಅದ್ರಲ್ಲಿ ಫಿಶ್ ಕೂಡ ಇದೆ, ಏನು ವಾಟರ್ನ ಪ್ಯೂರಿಫೈ ಮಾಡುತ್ತೆ ನೋಡಿ. ಅಲ್ಲಿ ಫಿಶ್ಗೆ ಏನಂತ ಕರೀತಾರೆ ಅಂತ ಗೊತ್ತಿಲ್ಲ. ಪ್ಯೂರಿಫೈಯರ್ ಅದು, ನ್ಯಾಚುರಲ್ ಪ್ಯೂರಿಫೈಯರ್. ನ್ಯಾಚುರಲ್ ಪ್ಯೂರಿಫೈಯರ್ ಅದು. ನೋಡಿ, ಮಾವಿನ ಮರ ಇದೆ, ಅದರಲ್ಲಿ ಇಲ್ಲಿ ಸರಿಯಾಗಿ ಗೂಡು ಕಟ್ಟಿದೆ ಇರುವೆದು. ಬಿದ್ರೆ ಅಷ್ಟೇ. ಏನೇನು ಮಿಸ್ ಆಗಿ ಬಿದ್ರೆ ಫುಲ್ ಮುಗೀತು ಕತೆ. ಇವಾಗ ರೆಡಿ ಆಯ್ತು, ಒಳಗಡೆ ತೋರಿಸ್ತೀವಿ ಬನ್ನಿ. ಮನೆ ಒಳಗಡೆ ಹೆಂಗಿದೆ ಅಂತ ಅಲ್ಲಿ ನಮ್ಮ ವೆಲ್ಕಮ್ ಮಾಡಕ್ಕೆ ಮಿಯಾವ್. ಹಾಯ್, ಇದು ಅದು ನಾವಿಲ್ಲಿ ಸ್ಟೇ ಆಗಿರೋದು. ನೋಡಿ ಗೈಸ್, ಇದು ನಮ್ಮ ತಾತ, ಅಂದ್ರೆ ನಮ್ಮ ಯಜಮಾನ್ರವ್ರ ತಾತ, ಎಚ್ ಬಾಲಕೃಷ್ಣಯ್ಯ ಅವರು. ಇವ್ರು ನೋಡಿದ್ರೆ ಜನ ನಡುಕ್ತಾರೆ. ಇವ್ರ ಮೀಸೆ ನೋಡ್ತಿದ್ರೆ ನನಗೆ ಇಲ್ಲಿಂದಾನೇ ಭಯ ಆಗ್ತಿದೆ. ಇನ್ನು ಆವಾಗಿನ ಹೆಂಗಿದ್ರು ಯೋಚನೆ ಮಾಡಿ. ಸೊ ಮಿಸ್ ಯು ತಾತ ರೀ. ನೀವ್ ಎಷ್ಟು ಮಿಸ್ ಮಾಡ್ಕೊತಿದ್ದೀರಾ? ನಾನ್ ತುಂಬಾ ಮಿಸ್ ಮಾಡ್ಕೊಂತ ಇದ್ದೀನಿ. ಚಿಕ್ಕ ವಯಸ್ಸಿಂದ ಅವ್ರ ಜೊತೆಗೆ ಅಂತೆ ಬೆಳೆದಿದ್ದು. ಅವರೇ ಎಲ್ಲ ಫುಲ್ ಟ್ರೈನಿಂಗ್ ಮಾಡಿರೋದು ಹೆಂಗಿರ್ಬೇಕು ಲೈಫಲ್ಲಿ ಅಂತ ಅಂದ್ಬಿಟ್ಟು. ಅದಕ್ಕೆ ಒಳ್ಳೆ ಬುದ್ಧಿ ತಾತ ಹೇಳ್ಕೊಟ್ಟಿದ್ದಾರೆ. ಬಾಯ್ ಹೋಗೋಣ. ಇದು ದೇವ್ರ ಕೋಣೆ. ಇಲ್ಲಿ ಎಲ್ಲ ತೆಂಗಿನ ಎಣ್ಣೆನೇ ಅಲ್ವಾ ಯೂಸ್ ಮಾಡೋದು. ಸೊ ತೆಂಗಿನ ಎಣ್ಣೆಲಿ ಕರ್ದಿರೋ ಪೂರಿ ತಿನ್ಕೊಂಡು ಹೊರಟು. ಇವಾಗ ಏನಂದ್ರೆ, ಇವಾಗ ಈ ಪ್ಲೇಸಲ್ಲಿ ನಡ್ಕೊಂಡು ಹೋಗ್ಬೇಕು. ಇವಾಗ ಇಷ್ಟೆಲ್ಲ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಇವಾಗ ಒಂದು ಟಾಸ್ಕ್ ಇದೆ ನಮ್ಮಿಬ್ರಿಗೂ. ಏನ್ ಟಾಸ್ಕ್ ಅದೇ? ಅದು ನಿನ್ನೆ ನೀರಲ್ಲಿ ಹೋದ್ವಿ ಅಲ್ಲ, ನಿನ್ನೆ ಎಕ್ಸ್ಪೀರಿಯನ್ಸ್ ಮಾಡುವ ಅಂತ ಹೋದ್ವಿ. ಇವತ್ತು ಬೇರೆ ಆಪ್ಷನ್ ಇಲ್ಲದೆ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಹೋಗ್ಬೇಕು ಇವಾಗ ಅಷ್ಟೇ. ಇವಾಗ ದಾಟ್ಕೊಂಡು ಹೋದ್ರೇನೆ ಆ ಕಡೆಗೆ ಹೋಗಕ್ಕಾಗೋದು. ಸೊ ಇವಾಗ ಇದು ರೆಡಿ ಎಲ್ಲ ಆಗ್ಬಿಟ್ಟು ಇವಾಗ ಹೋಗ್ಬೇಕು ಆ ಕಡೆಗೆ. ಇಷ್ಟೊತ್ತಲ್ಲಿ ಬೋಟ್ ಇರಲ್ಲ. ಸೊ ಇವಾಗ ನೀರಲ್ಲಿ ಹೋಗ್ಬೇಕು. ಏನ್ ಮಾಡೋದು ಬನ್ನಿ. ನನ್ಗಂತೂ ಓಡ್ಸಕ್ ಗೊತ್ತಿಲ್ಲ, ಬೋಟ್ ಓಡ್ಸಕ್ ಗೊತ್ತಿದ್ರೆ ನಂಗೆ ಗೊತ್ತು. ನೀನ್ ಧೈರ್ಯವಾಗಿ ನನ್ನ ಜೊತೆ ಬಂದ್ರೆ ಓಡಿಸ್ತೀನಿ. ಹೌದೌದು, ಗೊತ್ತು. ಅಲ್ಲೇ ನಿಂತೈತೆ ನೋಡಿ ಒಂದು ಬೋಟು. ಇವಾಗ ಅಲ್ಲಿ ನೀರಿಗೆ ದಾಟ್ಕೊಂಡು ಆ ಕಡೆ ಹೋದ್ಮೇಲೆ ವಿಡಿಯೋ ಆನ್ ಮಾಡ್ತೀವಿ. ಏನ್ರದೆ? ಬಾಯ್ ಗಾಯ್ಸ್. ಇವಾಗ ಇಲ್ಲಿ ದಾಟ್ಕೊಂಡ್ ಬಂದ್ವಿ. ಟಾಸ್ಕ್ ಕಂಪ್ಲೀಟೆಡ್.
ಫುಲ್ ವಾಟರ್ ಅಲ್ಲೇ ನಡ್ಕೊಂಡ್ ಬಂದು ಇವಾಗ ಮತ್ತೆ ರೆಡಿ ಆಗಿದ್ದು ಇಲ್ಲಿ ಇಲ್ಲಿ ಇವಾಗ ಹೋಗ್ತಾ ಇದೀವಿ ಇಲ್ಲಿಂದ. ಶೂ ಹಾಕೊಂಡು ಹೋಗ್ತಾ ಇದೀವಿ. ಹೋಗೋದಷ್ಟೇ ಇಲ್ಲಿಂದ. ಥ್ಯಾಂಕ್ ಯು ಸೋ ಮಚ್. ಇವಾಗ ರೈಲ್ವೆ ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೋಗ್ತಾ ಇದೀವಿ. ನೋಡಿ ರೈಲ್ವೆ ಟ್ರ್ಯಾಕ್ ಇದೇ ಶಾರ್ಟ್ಕಟ್ ನಮ್ಗೆ ಇಲ್ಲಿ ಊರಿಗೆಲ್ಲ ಬಂದರೆ. ಹಿಂಗೆ ಹೋಗೋದು ಅಲ್ಲಿ ರೈಟಿಗೆ ಹೋದರೆ ಮೇನ್ ರೋಡ್ ಬಂದ್ಬಿಡತ್ತೆ. ನೋಡಿ ಗೈಸ್, ಕೇರಳ ಬಸ್ ಇದು ಎಷ್ಟು ಚೆನ್ನಾಗಿದೆ. ಇದರಲ್ಲೇ ನಾವು ಟ್ರಾವೆಲ್ ಮಾಡಿದ್ದು. ಇವಾಗ ಬಸ್ಸಿಂದ ಇಲ್ದೆ ಬೇಕರ್ ಫೋರ್ಟ್ ಹತ್ರ ಇದ್ದೀವಿ. ಇವಾಗ ನಾವು ವಾಕ್ ಮಾಡ್ಕೊಂಡು ಫೋರ್ಟ್ ಹತ್ರ ಹೋಗ್ಬೇಕು. ಇದೇ ಎಂಟ್ರೆನ್ಸ್. ನಾವು ಕೊಡೆ ಆದ್ರೂ ತರ್ಬೇಕಿತ್ತು. ಸಖತ್ತು ಬಿಸಿಲು ಸೆಕೆ. ಅಲ್ಲಿ ನೋಡಿ ಅವ್ರು ಕೊಡೆ ಹಿಡ್ಕೊಂಡು ಹೋಗ್ತಾವ್ರಿ ಆಂಟಿ. ಏನದು? ಬನಾನಾ ಪುಡಿ. ಸ್ವೀಟು ಅಣ್ಣಲ್ಲಿ ಮಾಡಿರೋದ. ಇದು ಅಣ್ಣಲ್ಲಿ ಮಾಡಿರೋದು ಸ್ವೀಟ್. ಇದು ಇಲ್ಲಿನ ಸ್ಪೆಷಲ್, ಕೇರಳ ಸ್ಪೆಷಲ್ ಇದು. ಹಾಯ್ ಗೈಸ್, ಲಾಸ್ಟ್ಗೆ ಬೇಕರ್ ಫೋರ್ಟಿಗೆ ಎಂಟ್ರಿ ಆಗ್ತಾ ಇದೀವಿ. ಎಂಟ್ರೆನ್ಸ್ ಇದೆ. ಎಂಟ್ರೆನ್ಸ್ ನೋಡಿ ಹೆಂಗಿರತ್ತೆ ಅಂತ. ಎಸ್, ಬನ್ನಿ ಒಳಗಡೆ ಹೋಗೋಣ. ಹೇಗಿದೆ ಅಂತ ನಿಮ್ಗೂ ತೋರಿಸ್ತೀವಿ. ಪ್ಲಸ್ ಇದ್ದು ಸ್ಟೋರಿನೂ ನಾವು ನಿಮಗೆ ಹೇಳ್ತೀವಿ. ಓಕೆ, ಇನ್ಫಾರ್ಮೇಟಿವ್ ನಿಮ್ಗೂ ಸಿಗತ್ತೆ. ಓಕೆ ಅಲ್ವಾ ರಾಧೆ? ಓಕೆ, ಎಂಟ್ರೆನ್ಸ್ ಆದ್ಮೇಲೆ ಒಳಗಡೆ ಬಂದಾಗ ಆಂಜನೇಯ ಟೆಂಪಲ್ ಇದೆ. ತೋರಿಸ್ತೀವಿ ಬನ್ನಿ. ಇದೆ ಹಿಂದ್ಗಡೆ ಆಂಜನೇಯ ಟೆಂಪಲ್ ಇರೋದು. ಹಿಂಗಿದೆ ಆಂಜನೇಯ ಟೆಂಪಲ್. ಎದ್ರು ಟಿಕೆಟ್ ತಗೊಳಕ್ ಹೋಗ್ತಾ ಇದ್ದಾರೆ. ಟಿಕೆಟ್ ಎಷ್ಟು ಏನು ಅಂತ ಅಂದ್ಬಿಟ್ಟು ನಿಮ್ಗೆ ಹೇಳ್ತೀವಿ. ಎಷ್ಟು ಹೇಳು ಬೇಗ? 25 ರುಪೀಸ್. ದೊಡ್ಡವರಿಗೆ 25, ಚಿಕ್ಕ ಮಕ್ಳಿಗಿಲ್ಲ ಅಣ್ಣ. ಫಾರಿನರ್ಸ್ಗೆ 300 ರುಪೀಸ್. ನೀವು ಯಾರಾದ್ರೂ ಬಂದ್ರೆ ನಿಮ್ಗೆ ಇಲ್ಲಿ ಕಮ್ಮಿನೇ ಪ್ರೈಸು, 25 ರುಪೀಸು. ಆರಾಮಾಗಿ ಎಲ್ಲ ನೋಡ್ಬೋದು, ಫುಲ್ ಫೋರ್ಟ್ ನೋಡ್ಬೋದು. ಇದು ವ್ಯೂ ಪಾರ್ಕ್ ಒಳಗಡೆ, ಬೇಕರ್ ಫೋರ್ಟ್ ಒಳಗಡೆ ಪಾರ್ಕು. ಹೌದು, ಪಾರ್ಕ್ ಚೆನ್ನಾಗಿದೆ ಪಾರ್ಕು. ಇವಾಗ ನಾವು ವ್ಯೂ ಅಲ್ಲಿ ನೋಡೋದಾ? ಆ ವ್ಯೂ ಅಲ್ಲೇ ಹೋಗೋದು. ಅದು ಮೇಲೆ ಹತ್ಕೊಂಡು ಅಲ್ಲಿ ಹೋದ್ರೆ ವ್ಯೂ ಎಲ್ಲ ಕಾಣಿಸುತ್ತೆ. ಓಕೆನಾ? ಸೊ ನಿಮ್ಗೂ ತೋರಿಸ್ತೀವಿ ಆ ವ್ಯೂ ಹೆಂಗ್ ಕಾಣಿಸುತ್ತೆ ಅಂತ. ಹೇಳಿ ಹೆಂಗೆ ಎಂಟ್ರೆನ್ಸ್ ಅಂತ. ಇದು ಎಂಟ್ರೆನ್ಸ್. ಇವಾಗ ಮೇಲೆ ಹೋಗ್ಬಿಟ್ಟು ವ್ಯೂ ನೋಡಕ್ ಹೋಗ್ತಾ ಇದೀವಿ. ಇದೇ ವ್ಯೂ ಮೇಗಡೆ ಇದು. ಹತ್ಬೇಕು ಇವಾಗ. ಹತ್ತು 2 ಆಯುಧ ಇರ್ಲೇಬೇಕು ಯಾವಾಗ್ಲೂ, ಒಂದು ಕ್ಯಾಮರಾಗೆ, ಒಂದು ಶೆಕೆಗೆ. ಓಕೆ, ಟ್ರಿಪ್ ನಾಟ್ ಕಂಪ್ಲೀಟ್. ಅದೇ ಟಾಪಿಕ್ ಬಂದಿದೆ. ವೆರಿ ಮಚ್ ಎಕ್ಸೈಟೆಡ್ ಟು ವಾಚ್. ಈ ಕಡೆ ಸಮುದ್ರದ ದಡದಲ್ಲಿರುವಂತ ಬೇಕಲ್ ಫೋರ್ಟ್ಗೆ ನೀವೆಲ್ಲರೂ ಎಂಟ್ರಿ ಆಗಿದ್ದೀರಾ ನಮ್ಮ ಜೊತೆಗೆ. ನೋಡಿ, ಇಲ್ಲಿ ನಿಂತು ನೋಡಿದ್ರೆ 360 ಡಿಗ್ರಿ ವ್ಯೂ ಕಾಣುತ್ತೆ ನೋಡಿ ಸುತ್ತ. ಅಲ್ಲ, ತೋರ್ಸೋಣ ಸುತ್ತ. ಇದು ಆಕ್ಚುಲಿ ಬೇಕಲ್ ಫೋರ್ಟ್ ಅಂತ ಇದ್ದದ್ದು ಹೆಸರು. ಇದು ಯಾರು ಕಟ್ಸಿದ್ರು ಅಂದ್ರೆ ಶಿವಪ್ಪ ನಾಯ್ಕರ್ ಅವರು ಅಂತ. ಅದು ಯಾವಾಗ ಕಟ್ಸಿದ್ರು ಅಂದ್ರೆ 1650 ಕಟ್ಸಿರೋದು ಪೂರ್ತಿನ. ಅದು ಯಾರು ಅಂದ್ರೆ ನಮ್ಮ ಮುತ್ತಾಜ್ಜ ಅವರು. ಸೊ ನನಗೆ ಅದ್ರ ಪ್ರೌಡ್ ಇದೆ, ಆ ಫ್ಯಾಮಿಲಿಯಿಂದ ಹುಟ್ಟಿರೋ ನಾನು ಅಂತ. ಸೊ ಅದೆಲ್ಲ ಲ್ಯಾಂಡು, ಕೇರಳ ಲ್ಯಾಂಡ್ ಪೂರ್ತಿ. ಈ ಕಡೆ ಎಲ್ಲ ನೋಡಿ ಎಷ್ಟು ಲ್ಯಾಂಡ್ ಕಾಣ್ತಾ ಇದೆ. ಸೊ ಅದನ್ನ ತಿರ್ಗಿ ಆ ಕಡೆಗೆ ಹೋದ್ರೆ ವಾಟರು, ಅರಬ್ಬಿ ಸಮುದ್ರ ವಾಟರ್ ಇದು ಪೂರ್ತಿ 360 ಡಿಗ್ರಿ ಬರುತ್ತೆ, ಫುಲ್ ಕವರ್ ಆಗತ್ತೆ. ಸೊ ಅವರೆಲ್ಲ ಏನಾರು ಬೋಟ್ ಎತ್ಕೊಂಡು ಬರ್ತಾ ಇದ್ದಾಗ ಅಲ್ಲಿಂದ ಬರ್ತಾ ಇರೋ ಬೋಟ್ ಇಲ್ಲಿಂದ ವ್ಯೂ ಕಾಣಿಸುತ್ತೆ. ಅವಾಗ ಇಲ್ಲಿಂದನೇ ಶೂಟ್ ಮಾಡಿ ಎಲ್ಲ ಹೋಗಿಸ್ತಾ ಇದ್ರು. ಸೊ ಮುಂದೆಗೆ ಇನ್ನೂ ಅದು ಬೈ ಮಿಸ್ ಏನಾದ್ರು ಲ್ಯಾಂಡ್ ಹತ್ರ ಬಂದ್ಬಿಟ್ರೆ ಅದು ಅವಾಗ ಹೆಂಗ್ ಶೂಟ್ ಮಾಡ್ತಾರೆ ಅಂತ ಅಲ್ಲಿ ಮುಂದೆ ತೋರಿಸ್ತೀನಿ. ಇವಾಗ ಅದಾದ್ಮೇಲೆ ಏನಾಯ್ತು,
ಇದು ನಮ್ಗೆ ಹೆಂಗ್ ಲಾಸ್ ಆಯ್ತು ಅದೆಲ್ಲ ನಮ್ಮ wife ಹೇಳ್ತಾರೆ. ಗೈಸ್ ಇದು ಕೇರಳದ ಅತಿ ದೊಡ್ಡ ಕೋಟೆ. ಇದು ಏನಂದ್ರೆ 40 ಎಕರ್ಸ್ ವಿಸ್ತೀರ್ಣ ಹೊಂದಿದೆ ಇದು ಸುತ್ತಲೂ. ಮತ್ತೆ ಈ ಕಲ್ಲು ಏನಿದೆ ಇದು ಲ್ಯಾಬ್ರೈಟ್ ಕಲ್ಲಿಂದ ಕಟ್ಟಿರೋದು. ಯಾಕಲ್ಲು? ಲ್ಯಾಬ್ರೈಟ್ ಕಲ್ಲಿಂದ ಕಟ್ಟಿರೋದು, ಅದಕ್ಕೆ ಇದು ಇಷ್ಟು ಸ್ಟ್ರಾಂಗ್ ಆಗಿದೆ ಇಲ್ಲಿವರೆಗೂ. 1650 ಇಂದ ಈ ವರ್ಷದ ಕೌಂಟ್ ಆಗಿ 376 ಇಯರ್ಸ್ ಆಗಿದೆ ಈ ಕೋಟೆಗೆ. ನೋಡಿ ಇನ್ನೂ ಎಷ್ಟು ಭದ್ರವಾಗಿ, ಅದು ನೀರಿನ ಅಲೆಗಳು ಎಲ್ಲ ಹೊಡೆದು ಬಿಸಿಲು ಎಲ್ಲನೂ ತಡ್ಕೊಂಡು ಇಷ್ಟು ಚೆನ್ನಾಗಿ ನಿಂತಿದೆ ಅಂತ ಹೇಳಿದ್ರೆ ಅದು ನಮ್ಮ ಹಿರಿಯರು ಅದನ್ನ ಅಷ್ಟು ನೀಟಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಅದನ್ನ ನಾವು ಉಳಿಸ್ಕೊಂಡು ಮುಂದೆ ಹೋಗಬೇಕು. ಇದು ASI ಪುರಾತತ್ವ ಇಲಾಖೆಯವರ ಅಂಡರಲ್ಲಿ ಇದೆ ಇದು ಇವಾಗ ಸದ್ಯಕ್ಕೆ. ಸೊ ಎಲ್ಲ ಫುಲ್ ನೀಟಾಗಿದೆ. ಬೀಚ್ ಕೂಡ ಎಲ್ಲ ಅಷ್ಟೇ, ಏನು ಗಲೀಜಿಲ್ಲ. ಗೈಸ್ ಏನು ಗೊತ್ತಾ, 1763ನಲ್ಲಿ ಹೈದರಾಲಿ ಈ ಕೋಟೆಯನ್ನು ವಶಪಡಿಸ್ಕೊಳ್ತಾರೆ. ಅದಾದಮೇಲೆ ಟಿಪ್ಪು ಸುಲ್ತಾನ್ ಅವರು ಇದನ್ನು ವಶಪಡಿಸ್ಕೊಂಡು ಅವರು ಇದನ್ನ ಮಿಲಿಟರಿ ಕೇಂದ್ರ ಆಗಿ ಬೆಳೆಸ್ಕೊಳ್ತಾರೆ. ಮತ್ತು 1799ನಲ್ಲಿ ಬ್ರಿಟಿಷರು ಇದನ್ನು ಮತ್ತೆ ವಶಪಡಿಸ್ಕೊಳ್ತಾರೆ. ಅದಾದಮೇಲೆ ಇದು ಇವಾಗ ಪ್ರೆಸೆಂಟಾಗಿ ASI ಅಂಡರಲ್ಲಿ ರಕ್ಷಣೆಯಲ್ಲಿದೆ. ಸೊ ಫುಲ್ಲು ಸಖತ್ತಾಗಿದೆ, ನೀವೆಲ್ಲರೂ ವಿಸಿಟ್ ಮಾಡಲೇಬೇಕು. ಬನ್ನಿ, ಓಕೆನಾ? ಇಲ್ಲಿ ವೀಕ್ಷಣಾ ಗೋಪುರಗಳಿದಾವೆ, ಮತ್ತೆ ನೀರಿನ ತೊಟ್ಟಿಗಳಿದಾವೆ ಆ ಕಡೆ ಎಲ್ಲ, ಮತ್ತೆ ಸುರಂಗ ಮಾರ್ಗಗಳಿದಾವೆ. ಆದ್ರೆ ಇವಾಗ ಓಪನ್ ಇಲ್ಲ, ಎಲ್ಲ ಕ್ಲೋಸ್ ಆಗಿದಾವೆ. ಸೊ ಅದನ್ನೆಲ್ಲ ನೀವು ನೋಡ್ಬೋದು ಇಲ್ಲಿ. ಆಮೇಲೆ ಇನ್ನೊಂದೇನು ಅಂದ್ರೆ ಅಲ್ಲೊಂದು ಮನೆ ತರ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಮನೆ ತರ, ಆ ಮನೆ ಒಳಗಡೆನೆ ಎಲ್ರು ಇದು ವೆಪನ್ಸ್ ಎಲ್ಲ ಅದೊಳಗಡೆ ಇಕ್ಕಿ ಶಸ್ತ್ರಾಸ್ತ್ರಗಳನ್ನ ಅಲ್ಲಿ ಇಕ್ಕಿದ್ರು, ಒಳಗಡೆ ಇಕ್ಕಿ ಸ್ಟೋರ್ ಮಾಡಿರ್ತಾರೆ. ಆಕ್ಚುಲಿ ಇದು ಕಲ್ಲು ಕಟ್ಟಿದ್ರೆ ಗೊತ್ತಾರ ಇಲ್ಲಿ, ಇದು ನೀರಿಂದ ಇದು ನೀ ಅಂದ್ಯಲ್ಲ ಅವಾಗ ನೀನು ಅಂದ್ಯಲ್ಲ ಅದೇ ನೀರಿನ ತೊಟ್ಟಿಗಳು, ಇದೇ ನೀರಿನ ತೊಟ್ಟಿಗಳು. ಇದು ಮುಂಚೆ ಇಲ್ಲಿ ಇದಿತ್ತು ನೀರಿನ ತೊಟ್ಟೆಗಳು, ಇದು ಮುಚ್ಚಿರೋದು ಇವಾಗ ರೀಸೆಂಟ್ ಆಗಿ ಕ್ಲೋಸ್ ಮಾಡಿರೋದು. ಓಪನ್ ಇದ್ರೆ ನೀರು ತುಂಬಿಡುತ್ತೆ ಅಂತ ಕ್ಲೋಸ್ ಮಾಡ್ಬಿಟ್ಟು ಅದೇ ಸ್ಪಾಟ್ ನೀ ಹೇಳಿರೋದು, ಅದೇ ಸ್ಪಾಟ್. ಓಕೆ, ಇವಾಗ ಬೀಚ್ ಬ್ಯಾಕ್ ಸೈಡ್ ಹೋಗೋಣ, ಬನ್ನಿ. ಅವಾಗ ತೋರ್ಸೋಣ ಅಷ್ಟು ದೂರದಿಂದ ಇದೇ ಸ್ಪಾಟು. ಇದ್ರೊಳಗಡೆನೆ ವೆಪನ್ಸ್ ಎಲ್ಲ ಸ್ಟೋರೇಜ್ ಮಾಡ್ತಾ ಇದ್ರು. ಅವಾಗ ನಮ್ಮ ವೈಫ್ ಅಂದ್ಲಲ್ಲ ನೀರಿನ ತೊಟ್ಟಿ ಅಂತ, ಆ ನೀರಿನ ತೊಟ್ಟಿ ಆ ಕಡೆ ಇರೋದು ತೋರ್ಸೋದು ಯಾವ್ದು ಒಂದು. ಇದೇ ನೋಡಿ ಅದು ನೀರಿನ ತೊಟ್ಟಿ, ನಡ್ಕೊಂಡು ಹೋಗಿ ಕೆಳಗಡೆ ಹೋಗೋ ತೊಟ್ಟಿ. ಇಲ್ಲಿಗಲ್ ಆಗಿ ಎಂಟ್ರಿ ಆಗಿದ್ದೀವಿ ಹೊರಗಡೆ. ತೋರ್ಸೆ ಹಿಂಗೆ ಓಡೋಗಿ ತೋರ್ಸಕ್ಕೆ. ಇಂಥ ಪ್ಲೇಸಿಗೆ ಬರೋವಾಗೆಲ್ಲ ತುಂಬಾ ಹುಷಾರಾಗಿ ಬರಬೇಕು. ವಾವ್, ನೀರು ಎಷ್ಟು ಸಕ್ಕತ್ತಾಗಿದೆ ಗೈಸ್. ನೀರು ಮಾತ್ರ ಎಷ್ಟು ಚೆನ್ನಾಗಿದೆ ಗೊತ್ತಾ, ಫುಲ್ಲು ನೀಟಾಗಿ ಪ್ಯೂರಿಫೈಡ್ ಆಗಿದೆ ನೋಡಿ. ಅಷ್ಟು ಹೈಟಿಂದ ಇದೆ ಇದು. ಸಾಕು ನೋಡಿದ್ದು, ಹೊರಟ್ಬೇಡ ಏನ್ರಿ? ಹೌದು, ಹೊರಟ್ಬಿಡೋಣ ಇವಾಗ. ಈ ಬಿಸಿಲಿಗೆ ವೈಫಿಗೆ ಎಜ್ಜುವಿಂದ ವೈಫಿಗೆ ಒಂದು ಮಜ್ಜಿಗೆ ತಗೋ, ಹಿಂದೆ ಹೋಗಿ ಕೊಡಿ. ಸೂಪರಾ? ಸಗದಾಗಿದೆಯಾ? ಇಷ್ಟ ಆಯ್ತಾ? ಅವ್ರಿಗೆ ನೋಡಿ ವಾಟರ್ ಮೆಲನ್. ವಾವ್, ಇಲ್ಲ ನಂಗೆ ಬೇಡಪ್ಪ, ನಂಗೆ ಬೇಕು. ಮಜ್ಜಿಗೆಗಿಂತ ಇದು ಚೆನ್ನಾಗಿದೆ. ಇದೆಲ್ಲ ಹೋಲ್ಸ್ ಇದೆ ನೋಡಿ ಇಲ್ಲಿ. ಇದೇನು ಗೊತ್ತಾ, ಇದು ವಾಲಲ್ಲಿ ಹೋಲ್ಸ್ ಸಿಕ್ಕಿರೋದು ನೋಡಿ, ಪೂರ್ತಿ ಹೋಲ್ಸು. ಈ ಕಾರ್ನರ್ ಆ ಕಾರ್ನರು ಈ ಸೀದಾ ಅಲ್ಲಿವರೆಗೂ ಹೋಲ್ಸ್ ಇರತ್ತೆ. ಯಾಕೆ ರಾಧೆ ಅದು ಶತ್ರುಗಳಿಗೆ ಶೂಟ್ ಮಾಡಕ್ಕೆ. ಅಲ್ಲಿಂದ ಹತ್ಕೊಂಡ್ಬರೋರಿಗೆ ಇಲ್ಲಿಂದ ಗನ್ನು ಈ ಪೊಸಿಷನ್ ನೋಡಿ, ಈ ಪೊಸಿಷನಲ್ಲಿ ಹಿಂಗೆ ಗನ್ ಇಕ್ಕೊಂಡು ಅಂತ ಶೂಟ್ ಮಾಡೋಕ್ಕೆ. ನೀರೊಳಗಡೆ ಬೀಚ್ ಒಳಗಡೆ ಇರಿಬಾರ್ದು ಅಂತ ಇಲ್ಲೇ ಕೊಟ್ಟಿದ್ದಾರೆ. ಸೊ ನಾವಿಬ್ರು ಹೋಗಲ್ಲ ಬೀಚ್ ಒಳಗಡೆ. ಸೊ ಇಲ್ಲಿ ಹೋಗೋಣ. ಹೆಂಗಿದೆ ನೋಡಿ ಸ್ಟೆಪ್ಸ್, ಎಂಟ್ರಿ. ಕಮಾನ್. ವಾವ್,
ಹೆಂಗೈತೆ ನೋಡ್ರಿ ಅದೇ. ಇವಾಗ ಆ ಸ್ಪಾಟಿಗೆ ಹೋಗೋಣ, ಓಕೆನಾ? ಇದೆ ನೀರು, ಜೋರಾಗ ಎಗರತಿರೋದೆ ಅಲ್ಲಿ. ಅಲ್ಲಿ ಕಲ್ಲಿದೆಲ್ಲ, ಕಲ್ಲಿಂದ ಸ್ಪ್ಲಾಶ್ ಆಗತ್ತೆ ಮೇಗಡೆಗೆ. ನೋಡಲ್ಲಿ ಹೆಂಗಿದೆ ಫ್ಲಾಶ್. ನೋಡಿ ಈ ಕಡೆ ಫುಲ್ ಬೀಚ್. ಎಲ್ಲಿಗೆ ಬಂದಿದ್ದೀನಿ ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ. ಬನ್ನಿ ಇಲ್ಲೇ ತೋರಿಸಿ. ಅಯ್ಯೋ ಆನೆ ಮಾಡಿಲ್ಲ ರದೇ. ಇಲ್ಲಿಂದ ಹೋಗ್ತಾ ಇದೀವಿ ಇವತ್ತು. ಬಾಯ್ ಬಾಯ್. ತಗೋರ, ಹುಷಾರಾಗೋ ಮುಂದೆ. ಇಲ್ಲಿಂದ ಹೋಗ್ತಾ ಇರೋದು ಇವತ್ತು. ಕೂತ್ಕೋ. ಹಾ, ಮುಂದೆ ಕೂತ್ಕೋ. ಇವರೇ ನಮ್ಮ ಅಜ್ಜಿ. ನಮ್ಮನ್ನ ದಡ ಸೇರಿಸ್ತಾ ಇದ್ದಾರೆ ಬ್ಯಾಂಗ್ಳೂರ್ಗೆ ಹೋಗೋದಕ್ಕೆ. ನೋಡಿ, ಅವರು ಕಲಿತು ಅವರು ಮಾಡ್ತಿರೋದು ಅವಾಗಿಂದನೂ. ಸೊ ಇವಾಗ ನಾವು ಬ್ಯಾಂಗ್ಳೂರ್ಗೆ ರಿಟರ್ನ್ ಹೋಗ್ತಾ ಇದೀವಿ. ಏನು ರಿಟರ್ನ್ ಹೋಗ್ತಾ ಇದೀವಿ, ಬೇಜಾರಾಗ್ತದೆ. ನೋಡೋಣ ನೆಕ್ಸ್ಟ್ ಟೈಮ್ ಬರೋದಾಗ ಎಲ್ಲ ವ್ಲಾಗ್ ಎಲ್ಲ ಬರ್ತಾ ಇದೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಓಕೆ, ಬಾಯ್. ನಮ್ಮ ಅಜ್ಜಿ ಹೋಗ್ತಾ ಅವ್ರೆ ಬೋಟ್ ಎತ್ಕೊಂಡು. ಇವಾಗ ಎಷ್ಟು ಸ್ಪೀಡಾಗಿ ತೋರಿತಾರೆ ನೋಡ್ರಿ ಅದೇ. ಅಷ್ಟೇ. ಹೌದು ರೈಟ್ ಅದೇ. ಸೂಪರ್. ಬಾಯ್. ಇವಾಗ ಅಲ್ಲಿ ರೀಚ್ ಆಗವ್ರು ಇವಾಗ ಆಲ್ರೆಡಿ. ಹೌದು, ಪುಸ್ತಕನೇ ಇದೆ. Bye guys. Bye. Subscribe to our channel. Please support us guys. Thank you for watching guys.